ಹಲೋ ಫ್ರೆಂಡ್ಸ್, ನಮಸ್ತೆ. ಏನಪ್ಪ ಅಂತಂದರೆ ಒಂದು ಸಬ್ಸ್ಕ್ರೈಬ್ ಆಗಿ. ಹಲೋ ನಮಸ್ತೆ, ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕ್ಲೈಮೇಟ್ ತುಂಬಾ ಚೆನ್ನಾಗಿ ಆಗ್ತಿದೆಯಲ್ವಾ? ಬ್ಯಾಂಗ್ಳೂರಲ್ಲಿ ಇರೋರು ಈ ಕ್ಲೈಮೇಟ್ನ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಈ ಸರಿ ಸಮ್ಮರ್ ಅಂತೂ ಗೊತ್ತಾಗಲೇ ಇಲ್ಲ. ರೈನಿ ಸೀಸನ್ ಸ್ಟಾರ್ಟ್ ಆಗೋಯಿತು. ಗಿಡಗಳಿಗೆ ಆಗಲಿ ನಮಗೆ ಆಗಲಿ ಒಳ್ಳೆ ಫೀಲಿಂಗು, ಅಂದರೆ ಒಂದು ಒಳ್ಳೆ ಸೀಸನ್ ಎಕ್ಸ್ಚೇಂಜ್ ಆದಂಗೆ ಆಯಿತು. ಇಲ್ಲಿ ಬೆಳಗ್ಗೆ ಆ್ಯಸ್ ಯೂಶಲ್ಲು ಮಾರ್ನಿಂಗ್ ಡ್ರಿಂಕು ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಸರಿ ಸ್ಕಾನ್ ತಂದಿದ್ರಲ್ವಾ ಅಂತೇಳ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಲಾಡ್ ಥರ ಮಾಡ್ಕೊಳ್ಳೋಣ ಅಂತೇಳಿ ನಾನು ಎಲ್ಲನೂ ಕಟ್ ಮಾಡಿಕೊಂಡು ತುರಿದುಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ. ಈ ನಡುವೆ ಅಂತೂ ಮೊಳಕೆ ಕಾಳನ್ನ ನಾನು ಪ್ರೀಯಾಗಿ ಪ್ರಿಪ್ ಮಾಡಿಕೊಂಡಿರ್ತೀನಿ. ಯಾಕಂತಂದರೆ ನಮ್ಗೆ ಯಾವಾಗ ಬೇಕಂದ್ರೂ ಹೊಟ್ಟೆ ಹಶ್ವಾದಾಗ ನಾವು ಮೊಳಕೆ ಕಾಳನ್ನ ಎತ್ಕೊಂಡು ತಿನ್ಬೋದು ಅಂತ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಆಗಲಿ, ಇಲ್ಲ ದಾಳಂಬ್ರಿ ಆಗಲಿ, ಬೇರೆ ಏನಾದರೂ ಫ್ರೂಟ್ಸ್ ಆಗಲಿ ಆ ಥರ ಇದ್ದರೆ ತುಂಬಾ ಒಳ್ಳೆಯದು. ಇವಾಗೆಲ್ಲ ಆನ್ಲೈನಲ್ಲಿ ನಾವು ನೋಡ್ತಾ ಒಂದೊಂದು ಬರ್ತಾ ಇದೆ. ಇಷ್ಟು ದಿನ ಬೀಟ್ರೂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾನೊಂದು ವೀಡಿಯೋ ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅವರೇನಂತಂದರೆ ಬೀಟ್ರೂಟ್ನ ನೀವು ತಿನ್ನಲೇಬಾರ್ದು ಅಂತಂದು, ನಾವು ABC ಜ್ಯೂಸು ಅದು ಇದು ಅಂತೆಲ್ಲ ಕುಡಿತಾ ಇರ್ತೀವಿ. ಮತ್ತು ಬೆಳಗ್ಗೆ ಹೊತ್ತೆಲ್ಲನೂ ಬರೀ ನಾರ್ಮಲ್ ವಾಟರ್ ಕುಡೀರಿ, ನೀವು ಶುಂಠಿ ಅಂತೆ ಮತ್ತು ಜೀರಾ ಅಂತೆ ಸೋಂಪು ಅಂತೆ ಎಲ್ಲನೂ ಮಿಕ್ಸ್ ಮಾಡಿ ಅದಕ್ಕೆ ಏನೇನೋ ಮಾಡ್ಕೊಂಡು ಕುಡಿಬೇಡ್ರಿ ಅಂತ ಹೇಳ್ತಾರೆ. ಬಟ್ ಯಾವುದನ್ನು ನಂಬೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನಗಂತೂ ಫುಲ್ ಕನ್ಫ್ಯೂಷನ್ ಆಗಿದೆ. ಇವಾಗೆಲ್ಲನೂ ಡಿಟಾಕ್ಸ್ ಡ್ರಿಂಕು, ಆಲ್ಕಲೈನ್ ವಾಟರು ಮತ್ತು ಇನ್ಫ್ಲಮೇಷನ್ ವಾಟರು ಅದು ಇದು ಅಂತೇಳಿ. ಇವಾಗ ನೋಡಿದ್ರೆ ನೀವು ಎಣ್ಣೆನೂ ತಿನ್ನಿ, ಕೊಬ್ಬರಿನೂ ತಿನ್ನಿ, ಕೇಕು ತಿನ್ನಿ, ಬನ್ನು ತಿನ್ನಿ, ಮೇಲೆನೂ ತಿನ್ನಿ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಯಾವುದನ್ನು ಹೆಂಗೆ ಮಾಡೋದು ಅಂತ. ಫುಲ್ ಕನ್ಫ್ಯೂಷನ್ಲಿದ್ದೀನಿ ನಾನಂತೂ ಇನ್ಸ್ಟಾಗ್ರಾಮಲ್ಲಿರೋರನ್ನ ನೋಡೋದ. ಬಟ್ ಅವ್ರು ಹೇಳೋದು ಒಂಥರ ಲಾಜಿಕ್ ಅನಿಸುತ್ತೆ, ಇವ್ರು ಹೇಳೋದು ಒಂಥರ ಲಾಜಿಕ್ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು ಸರಿ ಅಂತೇಳಿ ನಾನು ಬೆಳಗ್ಗೆ ಒಂದು ಸ್ವಲ್ಪ ಫ್ರೈಡ್ ರೈಸ್ ಥರ ಮಾಡಿ ಇದು ಸಲಾಡ್ ಥರ ಮಾಡಿಕೊಂಡು ಮತ್ತು ಅದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಮತ್ತು ನಾನಿವತ್ತು ಒಟ್ಟಿಗೆ ನಾನು ಸ್ವಲ್ಪ ಲೇಟ್ ಆಯಿತು ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ. ಒಂದು 11:30 12 o'clock, 11:30 ಅಲ್ಲ 12:30 12 o'clock ಆಗಿಬಿಟ್ಟಿತ್ತು. 12:30 12 o'clock ಆಗಿತ್ತು. ಸೊ ಆ ಟೈಮಲ್ಲಿ ಒಟ್ಟಿಗೆ ಲಂಚೇ ಮಾಡಿಬಿಡೋಣ ಅಂತ ಸ್ವಲ್ಪ ಫ್ರೈಡ್ ರೈಸು ಮತ್ತು ಅದು ಸಲಾಡು ಎಲ್ಲ ಹಾಕ್ಕೊಂಡು ಊಟ ಮಾಡೋಣ ಅಂಥೇಳಿ ಹಾಕ್ಕೊಂಡು ಅದನ್ನು ತಿಂದ್ಬಿಟ್ಟು ನಮ್ಮ ಮನೆಯವರು ಇದ್ದರು. ಸೊ ಅವರು ತಿಂದ್ಕೊಂಡಿದ್ದಾದಮೇಲೆ ಮತ್ತೆ ಬಾಲ್ಕನಿಗೆ ಬಂದೆ. ನನಗೆ ಎಷ್ಟೇ ಬೇಡ ಅಂತಂದ್ರು ನಾನು ಹಳೆ ವ್ಲಾಗ್ಸ್ನ ನೋಡಿರೋ ಅಂಥವ್ರಿಗೆ ಗೊತ್ತಿರುತ್ತೆ ಎಷ್ಟು ಪಾರ್ಟ್ಸು, ಅದರಲ್ಲಿ ಎಷ್ಟು ಗಿಡಗಳು ಇಟ್ಕೊಂಡಿದ್ದೆ ಅಂತ. ಬಟ್ ನಾನು ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ. ಬಟ್ ನಾವು ಸಿಟಿಯಲ್ಲಿ ಇರಬೇಕಾದ್ರೆ ಕೆಲವೊಂದು ಸ್ಪೇಸಸ್ಸು ಮತ್ತು ಕೆಲವೊಂದು ಇದರಿಂದ ಅಷ್ಟನ್ನು ಮೇಂಟೈನ್ ಮಾಡ್ಲಿಕ್ಕಾಗಲ್ಲ. ನಾನು ಅಷ್ಟು ಪಾರ್ಟ್ ತಂದಿದ್ರೂ ಇಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ತುಂಬ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊತೀನಿ. ಇವಾಗಲೂ ಎಲ್ಲಾದರೂ ಗಿಡ ನೋಡಿದ ತಕ್ಷಣ ನಂಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಹೋಗಿ ತೊಗೊಂಬಿಡೋಣ ಅಂತ. ಬಟ್ ತುಂಬ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡು ಬರ್ತೀನಿ ನಾನು, ಬೇಡ ಜಾಗ ಇಲ್ಲ ಅಂತ ಹೇಳಿ. ಈ ಕ್ಲೈಮೇಟಲ್ಲಂತೂ ನಾವು ಎಲ್ಲೇ ಹೋಗಿದ್ದೀವಿ ಅಂತಂದರೆ ತುಂಬ ಕಲರ್ಫುಲ್ ಆಗಿರುತ್ತೆ. ಇನ್ನು ನಾನು ಊರ ಕಡೆಗೆ ಹೋಗಿದ್ದಿಲ್ಲ, ಏಕೆಂತಂದರೆ ಇವಾಗ ಮನೆ ಕಟ್ತಾ ಇರೋದ್ರಿಂದ ಊರ ಕಡೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಕಾಡೆಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನು ಇಲ್ಲೊಂದಷ್ಟು ಸೀಡ್ಸ್ನ ಹಾಗಲಕಾಯಿ ತಂದಿದ್ದನ್ನ ಹಾಕಿದ್ದೆ. ತುಂಬ ಇದಾಗಿರೋವಂಥದ್ದು, ಅಂದರೆ ನಾಟಿ ಹಾಗಲಕಾಯಿ ತುಂಬಾ ಚೆನ್ನಾಗಿ ಬಂದಿತ್ತು. ಅದೇನು ಅಂತಂದರೆ ನಾನು ಈವೆಂಟ್ಸ್ಗೆ ಹೋಗ್ತಾ ಇರೋದ್ರಿಂದ ಅದ್ರ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ. ತುಂಬ ಜೋರು ಮಳೆ ಆಗ್ತಾಯಿದೆ. ನೈಟೂ ಫುಲ್ ಮಳೆ ಆಗ್ತಾಯಿತ್ತು. ಇವಾಗ್ಲೂ ಫುಲ್ ಮಳೆ ಆಗ್ತಾನೇ ಇದೆ. ಫುಲ್ಲು ಗುಡಿಗೆಲ್ಲ ಬರೋ ಥರ ಸೌಂಡ್ ಆಗ್ತಾಯಿತ್ತು ನೈಟು. ಇವಾಗಲೂ ಹಂಗೆ ಇದೆ. ಇವಾಗಿಂದ ಬಟ್ಟೆಗಳು ಒಣಗೋದು ತುಂಬಾ ಕಷ್ಟ ಆಗೋಗುತ್ತೆ ನಮಗಿಲ್ಲಿ. ಅಡುಗೆ ತಿಂಡಿ ಎಲ್ಲ ಆಯಿತು. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದೆ. ಸರಿ, ಅದಾದಮೇಲೆ ಸ್ವಲ್ಪ ಕಾರ್ನ್ ಸಲಾಡು ಮತ್ತು ಏನು ಮಾಡಿದ್ದೆ, ಸ್ವಲ್ಪ ಸಬ್ಬಕ್ಕಿ ಗಂಜಿ ಮಾಡ್ಕೊಂಡಿದ್ದೆ, ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ ಅಂತ. ಅದಾದಮೇಲೆ ಕಾಫಿ ಆ್ಯಸ್ ಯೂಶಲ್ನೂ ಕುಡಿತಾ ಇಲ್ಲ. ಮಾರ್ನಿಂಗ್ ಡ್ರಿಂಕ್ ಅಷ್ಟೇ ಕುಡಿದಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೂಲ್ ಆಗ್ತಾ ಇದೆ. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ, ಫುಲ್ ಜೋರು ಮಳೆ ಬರ್ತಾ ಇದೆ. ಪಕ್ಷಿಗಳೆಲ್ಲ ಇಷ್ಟೊತ್ತು ಕುಲ್ಕು ಅಂತ ಜೋರಾಗಿ ಸೌಂಡ್ ಮಾಡ್ತಾಯಿತ್ತು. ಇವಾಗ ಎಲ್ಲೋಯ್ತೋ ಗೊತ್ತಿಲ್ಲ. ಬಟ್ ಮಳೆ ಅನ್ನೋದಂತಂದರೆ ಸೌಂಡ್ ಬರ್ತಾ ಇದೆ ಸಿಡಿಲ್ದು.
ಗುಡುಗ್ತಾ ಇದೆ, ಸಿಡಲಿಲ್ಲ, ಗುಡುಗ್ತಾ ಇದೆ. ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ನನಗಂತೂ ಈ ಥರ ಮಳೆ ಸೀಸನ್ ತುಂಬಾ ಇಷ್ಟ. ಬಟ್ ಹಂಗೆ ಪ್ರಾಕ್ಟಿಕಲಾಗಿ ನೋಡೋಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಎಲೆಗಳ ಮೇಲೆ ನೀರು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಯಾರೋ ನಾನು ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಅಷ್ಟರೊಳಗೆ ಕಟ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಫುಲ್ ಜೋರು ಒಳ್ಳೆ ಮಲೆನಾಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇವಾಗ ನಮ್ಮೂರ ಕಡೆ ಏನಾದರೂ ಹೋದರೆ ಗ್ರೀನ್ರಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಹಂಗೆ ಕುಕ್ಕೆಗೆ ಹೋಗ್ತಾ, ಕುಕ್ಕೆ ಅಲ್ಲ ಸರಿ ಘಾಟಿಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಹಾಗೆ ಊರನ್ನ ಒಂದು ವಿಸಿಟ್ ಮಾಡ್ಕೊಂಬರೋಣ. ಮಳೆ ಬರ್ತಾ ಇದೆ, ಮಕ್ಕಳಿಗೆ ಹೆಂಗೆ ಆಗೋಯ್ತು ಸ್ಕೂಲ್ ಲೀವ್. ಆಲ್ಮೋಸ್ಟ್ ಇನ್ನೊಂದು ವೀಕ್ ಅಷ್ಟೇ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಸರಿ ನಾವೆಲ್ಲ ಇದೇ ಒಣಗಿಲ್ಲ, ಇಲ್ಲ ಆಲ್ರೆಡಿ ಮಿಷಿನಲ್ಲಿ ಇನ್ನೊಂದು ಸ್ವಲ್ಪ ಇದೆ. ಎಲ್ಲಿ ಒಣಗಾಕೋದೋ ಗೊತ್ತಿಲ್ಲ. ಅದು ಹಾಗಲಕಾಯಿ ಬೆಳೆದಿರೋದು ಅಷ್ಟೂ ಬೆಳೆದು ಮತ್ತು ಹಣ್ಣಾಗಿ ಉದುರೋಗ್ಬಿಟ್ಟಿದೆ. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ವಲ್ಲ. ಸರಿ ಇಲ್ಲಿ ಸ್ವಲ್ಪ ಕ್ಯಾರೆಟ್ ಇತ್ತು, ಸರಿ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ತುಂಬಾ ಇತ್ತು. ಸೊ ಅದಕ್ಕೆ ವೇಸ್ಟ್ ಆಗಿಬಿಡುತ್ತಲ್ಲ, ಮತ್ತು ನನ್ನ ಫ್ರಿಜ್ ಬೇರೆ ಕೆಟ್ಟೋಗಿದೆ. ಸರಿ ಎಲ್ಲ ಫ್ರೀಸ್ ಆಗಿ ನೀರಾಗಿಬಿಡುತ್ತೆ ಅಂತ ಸ್ವಲ್ಪ ತುರಿದು ಅದನ್ನು ಹಲ್ವ ಮಾಡೋದಕ್ಕೆ ಅಂತ ತುರಿದಿರೋದನ್ನು ನಾನು ಫಸ್ಟೇ ಡ್ರೈ ಆಗೇ ಹುರ್ಕೋತಾ ಇದ್ದೀನಿ. ತುಪ್ಪ ಎಲ್ಲ ಏನೂ ಹಾಕಿಲ್ಲ ಇದಕ್ಕೆ. ಫಸ್ಟ್ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಒಂದು 5 ನಿಮಿಷ ನಾನು ಫ್ರೈ ಮಾಡಿಕೊಂಡೆ. ಹಾಗೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಮಾಯಿಶ್ಚರ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತಲ್ಲ, ಇನ್ನೇನು ತವ ಅಂಟ್ಕೊಳ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನಾನು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟೆ ಒಂದು 5-10 ನಿಮಿಷ. ಅದಾದಮೇಲೆ ಇವಾಗ ಏನಂತಂದರೆ, ಇವಾಗ ರೈನಿ ಸೀಸನ್ನು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಇವ್ರ ಸ್ಕೂಲಲ್ಲಂತೂ ನಾವು ಇದು ಕಳಿಸೋ ಆಗಿಲ್ಲ. ಬೇಕ್ರಿ ಐಟಮ್ಮು ಆ ಥರ ಬೇಕ್ಡ್ ಫುಡ್ಡು ಮತ್ತು ಜಂಕ್ ಫುಡ್ಡು ಆ ಥರದ್ದೆಲ್ಲನೂ ಪರ್ಟಿಕ್ಯುಲರಾಗಿ ಒಂದು ಸ್ವಲ್ಪ ಹೆಲ್ದಿಯಾಗಿರೋ ಅಂಥದ್ದನ್ನೇ ಕೊಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಇದು GKVKಯಿಂದ ತಂದಿರೋ ಅಂಥ ಹಾಲು ನೀವು ನೋಡ್ಬೋದು ಕೆನೆ ಎಷ್ಟು ಬಿದ್ದಿರುತ್ತೆ ಅಂತ. ಇನ್ನೂ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅಂತೂ ಇನ್ನೂ ಜಾಸ್ತಿನೇ ಇರುತ್ತೆ. ನಾನು ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಎಲ್ಲರೂ ಕೆಲವೊಬ್ಬರು ಕುಕ್ಕರಲ್ಲಿ ಬೇಯಿಸ್ಬಿಡಿ ಈಸಿ ಆಗಿಬಿಡುತ್ತೆ ಅಂತಾರೆ. ಬಟ್ ನನಗೆ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಈ ಥರ ಬೇಯಿಸೋದು ತುಂಬಾ ಖುಷಿ ಆಗುತ್ತೆ. ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಯಾಕಂದರೆ ತುಂಬ ಆಯಿಲ್ ಹಾಕಿದ್ರೂ ಮಕ್ಕಳಿಗೆ ಕೆಮ್ಮು ಆ ಥರ ಎಲ್ಲ ಆಗಿಬಿಡುತ್ತಲ್ವ. ಇಲ್ಲ ತುಪ್ಪ ಹಾಕಿದ್ರೂ ತುಂಬ ಅದು ತುಪ್ಪದ್ದೇ ಫ್ಲೇವರ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಈ ಮಕ್ಕನ ಮತ್ತು ಇದನ್ನೆಲ್ಲ ಹಾಕಿ ಒಂದು ಸ್ನ್ಯಾಕ್ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೆಗೆ ಒಂದು ನ್ಯೂ ಅಡಿಕ್ಷನ್ ಅಂತಲೇ ಅನ್ಬೋದು. ಮಕ್ಕನ ನಮ್ಗೆ ಅಷ್ಟು ಐಡಿಯಾ ಇದ್ದಿಲ್ಲ. ಅವಲಕ್ಕಿಯಲ್ಲಿ ಮಿಕ್ಸರೆಲ್ಲ ಮಾಡ್ಕೊತಾ ಇದ್ವಿ, ಬಟ್ ಮಕ್ಕನ ಅಲ್ಲಿ ಅಷ್ಟು ಐಡಿಯಾ ಇದ್ದಿಲ್ಲ. ಬಟ್ ಇದನ್ನು ಒಂದು ಸರಿ ತಂದು ಮಾಡಿದ್ಮೇಲೆ ಸ್ವೀಟ್ ಮಕ್ಕನ, ಕ್ಯಾರಮಲ್ ಮಕ್ಕನ ಮತ್ತು ಈ ಥರದ ಖಾರದ್ದು ಮಿಕ್ಸರ್ ಮಕ್ಕನ, ಈ ಥರ ಎಲ್ಲನೂ ಒಂದು ನಮ್ಮ ಮನೆಗೆ ಒಂದು ನ್ಯೂ ಅಡಿಕ್ಷನ್ ಅಂತಲೇ ಅನ್ಬೋದು. ಮಕ್ಕಳು ತುಂಬ ಇಂಟ್ರೆಸ್ಟಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂತಾರೆ. ಜೊತೆಗೆ ನಾನು ಇಲ್ಲಿ ಹಲ್ವಾನೂ ಮಾಡ್ಕೊಳ್ತಾ ಇದ್ದೀನಲ್ವ, ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೊಂಡಿದ್ದೆ. ಅದೊಂದು ಸ್ವಲ್ಪ ಬೆಂದಾದಮೇಲೆ ಒಂದು ಬಟ್ಲಾಗುವಷ್ಟು ಸಕ್ಕರೆ ಹಾಕಿ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಅದನ್ನು ನಾನು ಸ್ಲಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆ್ಯಕ್ಚುಲಿ ಕಡಲೆಕಾಯಿ ಬೀಜ, ಕಡಲೆ ಮತ್ತು ಮಕ್ಕನ ಇದಿಷ್ಟನ್ನು ಹುರ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಸೋಂಪು ಮತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು, ಕರಿಬೇವು. ಅದನ್ನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಒಂದು 7-8 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೆ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಸ್ವಲ್ಪ ಡ್ರೈ ಆಗಿರೋವಂಥ ಮಸಾಲೆಗಳು, ಆಮ್ಚೂರ್ ಪೌಡರು, ಒಂದು ಸ್ವಲ್ಪ ಇಂಗು ಮತ್ತು ಖಾರದ ಪುಡಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನಾವು ಬೇಕು ಅಂದ್ಕೊಳ್ಳೋರು ಸ್ವಲ್ಪ ತಿಂತೀವಿ ನಾವು ಅಂತ ಅನ್ನೋರು ಒಣಕೊಬ್ಬರಿನೂ ಹಾಕ್ಕೋಬೋದು. ನಮ್ಮ ಮಕ್ಕಳು ಅಷ್ಟೇನು ಇಷ್ಟಪಟ್ಟು ತಿನ್ನಲ್ಲ, ಸೊ ನಾನು ಅದನ್ನು ಹಾಕ್ಕೋತಾ ಇಲ್ಲ ಒಣಕೊಬ್ಬರಿನ. ಜಸ್ಟ್ ಆಮ್ಚೂರ್ ಪೌಡರು ಮತ್ತು ಉಪ್ಪು, ಅರಿಶಿನ, ಖಾರದ ಪುಡಿ ಇದಿಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ಒಂದು ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಬೋದು, ಬಟ್ ನಾಟ್ ರಿಕ್ವೈರ್ಡ್. ನಾವು ಆಮ್ಚೂರ್ ಪೌಡ್ರ್ ಹಾಕಿದ್ದೀವಿ ಅಂತಂದ್ರೂ ಸಾಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥದ್ದು ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಹೆಲ್ದಿಯಾಗಿರೋವಂಥ ಈವನ್ ವೆಯ್ಟ್ ಲಾಸು ಆ ಟೈಮಲ್ಲೆಲ್ಲನೂ ತಿನ್ಬೋದು ಈ ಥರ ಸ್ನ್ಯಾಕ್ನ. ಇದು ಲೋ ಕ್ಯಾಲರೀಸು ಮತ್ತು ಲೋ ಕಾರ್ಬ್
ಸ್ನ್ಯಾಕ್ ಅಂತಲೂ ಯೂಸ್ ಮಾಡ್ಕೋಬೋದು. ಅದನ್ನು ಈ ಥರ ಗ್ಲಾಸ್ ಬಾಟಲಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ತುಂಬ ದಿನ ಏನು ಇರೋದಿಲ್ಲ, ಬಟ್ ಅಟ್ಲೀಸ್ಟ್ ನಾವು ಇಟ್ಕೋತೀವಿ ಅಂತಂದ್ರೂ ಒಂದು 1 ತಿಂಗಳು ಹಂಗೆ ಇಟ್ಕೋಬೋದು, 15 ದಿವಸ 1 ತಿಂಗಳು ಹಂಗೆ. ಮತ್ತು ಇಲ್ಲ ಹಲ್ವಾನೂ ಆಗಿದೆ, ಅದಕ್ಕೊಂದು ಸ್ಪೂನಷ್ಟು ನಾನು ತುಪ್ಪ ಹಾಕಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಇದು ಟೇಸ್ಟು. ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೋವಾ ಆಗಲಿ ಆ ಥರ ಏನಾದರೂ ಹಾಕಿದ್ದೀವಿ ಅಂತಂದರೆ ಇನ್ನೂ ಯಮ್ಮಿ ಆಗಿರೋದು ಅನಿಸುತ್ತೆ ಇದು. ಫ್ರೆಂಡ್ಸ್ ನಮಸ್ತೆ. ನನಗೊಂದು ಸಬ್ಸ್ಕ್ರೈಬರು ಒಂದು ಮೆಸೇಜ್ ಮಾಡಿದರು. ಏನಪ್ಪ ಅಂತಂದರೆ, ಈ ದೇವರಿಗೆಲ್ಲ ನಾವು ಕೂದಲು ಕೊಡ್ತೀವಲ್ವ, ಅದರಿಂದ ನಮ್ಮ ಕೂದಲು ಒಳ್ಳೆಯದಾಗುತ್ತಾ, ಮತ್ತು ಏನದು ಚೆನ್ನಾಗಿ ಬೆಳೆಯುತ್ತಾ, ಮತ್ತು ಅದರಿಂದ ನಮಗೇನಾದರೂ ಬೆನಿಫಿಟ್ ಇದೆಯಾ ಅಂತ. ಬಟ್ ನನಗೆ ಗೊತ್ತಿರೋವಷ್ಟು ನಾನು ನಿಮ್ಗೆ ತಿಳಿಸ್ತೀನಿ. ಅಂದರೆ ದೇವ್ರಿಗೆ ಕೊಡೋದು ಅಂತಲ್ಲ, ನಾವು ಆ್ಯಕ್ಚುಲಿ ನಾವು ಒಂದೊಂದಕ್ಕೂ ಒಂದೊಂದು ಇದಿರುತ್ತೆ. ಯಾಕೆ ಅಂತಂತಂದರೆ, ಒಂದೊಂದು ರಿಲಿಜನಲ್ಲೂ ಇಲ್ಲ ಒಂದೊಂದು ನಮ್ಮ ಇಂಡಿಯಾದಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಮಕ್ಕಳು ಹುಟ್ಟಿದವಾಗಲಿ, ಮತ್ತು ಮಕ್ಕಳು ದೊಡ್ಡವರಾಗ್ತಾ ಇರಬೇಕಾಗಲಿ, ಮತ್ತು ಆಮೇಲೆ ದೊಡ್ಡವರು ಸ್ವಲ್ಪ ನಮ್ಮಂಥ ಏಜ್ ಬಂದಾಗ ಒಂದು ಕಾಲೇಜ್ ಟೀನೇಜರ್ಸ್ ಇರ್ತಾರಲ್ವ, ಅಂಥವರು ಒಬ್ಬೊಬ್ರು ಒಂದೊಂದು ಥರ ಅದನ್ನು ತೊಗೊಂಡೋಗ್ತಾರೆ. ಮಕ್ಕಳು ಹುಟ್ಟಿದವಾಗ ಏನು ಅಂತಂದರೆ, ಈ ಮಕ್ಕಳು ಹುಟ್ಟಿದವಾಗ ತಾಯಿದು ಬ್ಲಡ್ ತಗೊಂಡು ಹುಟ್ಟಿರ್ತಾರೆ ಅಂತ ಹೇಳ್ತಾರೆ. ಅದರಿಂದಾಗಿ ನಾವು 3 ವರ್ಷದೊಳಗಡೆ, ಇಲ್ಲ ಅಂತಂದರೆ ಆ್ಯಕ್ಚುಲಿ 3 ತಿಂಗಳೊಳಗಡೆ, ಇಲ್ಲ 103 ಡೇಸು, ಇಲ್ಲ ಅಂತಂದರೆ 8 ತಿಂಗಳಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಆ ಕೂದಲನ್ನ ತೆಗೆದ್ರೆ ಅವ್ರದ್ದು ಇದು ಹೋಗುತ್ತೆ, ಮತ್ತು ಫ್ರೆಶ್ ಆಗಿ ಒಂದು ನ್ಯೂ ಸ್ಟಾರ್ಟ್ ಮಾಡೋ ಥರ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲನೂ ನಾವು ಕೂದಲು ತೆಗಿತೀವಿ. ಇದು ನನಗೆ ಗೊತ್ತಿರೋ ಅಂಥದ್ದು. ಮತ್ತು ಇಲ್ಲಿ ನಾವು ತಿರುಪತಿಗೆ ಹೋದಾಗ, ಧರ್ಮಸ್ಥಳಕ್ಕೆ ಹೋದಾಗ ಹಂಗೆಲ್ಲನೂ ಮುಡಿಗಳು ಕೊಡ್ತೀವಿ. ಅದೇನು ಅಂತಂದರೆ ನಮ್ಮ ನಂಬಿಕೆ, ಅಲ್ಲಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು. ಅದರಿಂದ ನಮಗೆ ಪರ್ಸ್ನಲಿ ಅಂದರೆ ನಾವು ಬಿಲೀವ್ ಮಾಡೋದಕ್ಕೆ ಅದು ಮೇ ಬಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮೇ ಬಿ ಅಂತಲ್ಲ, ನಮ್ಗೆ ಅದೊಂದು ಪರ್ಸ್ನಲ್ ಫೀಲಿಂಗ್ ಇರುತ್ತೆ ಯಾರಿಗೇ ಆಗಲಿ, ನಮ್ಮ ಹಿಂದೂಸ್ಗೆ. ಸೊ ನಾವು ಅದನ್ನು ಬಿಲೀವ್ ಮಾಡ್ತೀವಿ. ಇದರಲ್ಲಿ ಲಾಜಿಕ್ ಏನು ಅಂತಂತಂದರೆ, ಇವಾಗ ನಾವು ಈ ಅಮಾವಾಸ್ಯೆ ದಿವಸ ಆ ಥರ ಟೈಮಲ್ಲೆಲ್ಲ ಕೆಲವರು ಕೂದಲು ಕಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಬಟ್ ನನಗೆ ಅದು ಸೈಂಟಿಫಿಕಲಿ ಆಗಲಿ ಲಾಜಿಕಲಿ ಆಗಲಿ ನನಗೆ ಅದು ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ ಎಲ್ಲನೂ. ಸ್ವಲ್ಪ ನನಗೆ ಸಲೂನ್ ಫೀಲ್ಡು ಟಚ್ ಇರೋದ್ರಿಂದ ನಾನು ಇದೊಂದಷ್ಟು ಹೇಳ್ತೀನಿ. ಅಂತಂದರೆ ಕೆಲವೊಂದು ಸರಿ ನಮ್ಮ ಲೈಫ್ ಸ್ಟೈಲಿಂದ ಆಗಲಿ, ನಾವು ತಿನ್ನೋ ಊಟದಿಂದ ಆಗಲಿ, ಇಲ್ಲ ಅಂತಂದರೆ ಈಚೆ ಕಡೆ ಪಲ್ಯೂಷನ್ನು, ವಾಟರು, ಶಾಂಪು, ಕೆಮಿಕಲ್ ಬೇಸ್ಡ್ ಶಾಂಪು, ಕೆಲವೊಂದು ಸರಿ ನಾವು ಕಲರಿಂಗ್ ಮಾಡ್ಕೊಂಡಿರ್ತೀವಿ, ಕೆಲವೊಂದು ಸರಿ ಮೆಹಂದಿ ಹಾಕ್ಕೊಂಡಿರ್ತೀವಿ, ಮತ್ತು ಇನ್ನೊಂದು ಕೆಲವೊಂದು ಸರಿ ನಾವೇನೋ ಒಂದು ಡ್ಯಾಮೇಜ್ ಆಗಿರುತ್ತೆ ನಮ್ಮ ಕಡೆಯಿಂದ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಲ್ಲ. ಎವ್ರಿ ಡೇ ನಮ್ಮ ಲೈಫ್ ಸ್ಟೈಲಲ್ಲಿ ಕೂದಲು ಉದುರೋದಕ್ಕಾಗಲಿ, ಇಲ್ಲ ಕೂದಲು ಚೆನ್ನಾಗಿ ಬೆಳೆಯೋದಕ್ಕಾಗಲಿ ಒಂದು ಅವ್ರದ್ದು ಜೆನೆಟಿಕ್ ಇದಿರುತ್ತೆ. ಕೆಲವರಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಇಮ್ಯುನಿಟಿ ಸಿಸ್ಟಮ್. ಕೂದಲು ನಮ್ಮ ಬಾಡಿಯಲ್ಲಿ ಒಂದು ಇದಂತಾನೆ ಅನ್ಕೋಬೋದು. ಇಲ್ಲ ನಾವು ಐಡೆಂಟಿಫಿಕೇಶನ್ ಮಾಡೋದಕ್ಕೂ ಕೆಲವೊಬ್ಬರನ್ನ ಐಬ್ರೋಸು ಅದೆಲ್ಲ ಇಲ್ದಿದ್ದಾಗ ತುಂಬಾ ಕಷ್ಟ ಆಗುತ್ತಲ್ವ. ಆ ಥರ ಈ ಕೂದಲು ಕಟ್ ಮಾಡೋದ್ರಿಂದ ನಮಗೇನೋ ದೇವ್ರಿಗೆ ಕೊಡೋದ್ರಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಒಂದಂತೂ ಹೇಳುವಲ್ಲ, ಏನು ಅಂತಂದರೆ, ಇವಾಗ ನಮ್ಮ ಕೂದಲು ಒಂದಿಷ್ಟುದ್ದ ಬೆಳೆದಿರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಇದಿಷ್ಟುದ್ದ ಬೆಳೆದಿದೆ ನನಗೆ ಇನ್ನೊಂದಷ್ಟುದ್ದ, ಇಷ್ಟುದ್ದ, ಇನ್ನೂ ಕೆಲವ್ರಿಗೆ ತುಂಬ ಉದ್ದ ಬೆಳೆದಿರುತ್ತೆ. ನೀವು ಈ ಟಿಪ್ನ ನೋಡ್ಬೋದು. ಈ ಟಿಪ್ನ ನೋಡಿದಾಗ ಏನನ್ಸುತ್ತೆ, ಇವಾಗ ಪ್ಲೈನ್ ಆಗಿದೆ ಅಂತಂದರೆ ಓಕೆ, ಸ್ವಲ್ಪ ಸ್ಟ್ರೆಂತ್ ಇದೆ ಅಂತ ಅನ್ಕೋಬೋದು. ಬಟ್ ಈ ಕೆಲವೊಂದು ಸರಿ ಇಲ್ಲಿ ಏನಾಗಿದೆ, ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೆ. ಕೆಲವ್ರಿಗೆ ತುಂಬಾ ಆಗಿರುತ್ತೆ, ಫುಲ್ ಜಡೆ ಎಲ್ಲನೂ ಕೂದಲೆಲ್ಲನೂ ತುಂಬ ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೆ. ಆ ಥರ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಕೂದಲು ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತೀವಿ. ಆ ಥರ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ನಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಒಂದು ನಂಬಿಕೆ. ಏನಕ್ಕೆ ಹಂಗೆ ಆಗ್ಬೋದು, ಏನಕ್ಕೆ ಹಂಗೆ ಆಗುತ್ತೆ ಅಂತಂದರೆ, ಇವಾಗ ನಾವು ತಿನ್ನೋದು ಏನೇ ಒಂದು ಊಟ ಇರುತ್ತಲ್ವ, ಸೊಪ್ಪಾಗಲಿ, ವೆಜಿಟೇರಿಯನ್ಸ್ ಆಗಲಿ, ನಾನ್ ವೆಜಿಟೇರಿಯನ್ಸ್ ಆಗಲಿ, ಪ್ರೋಟೀನ್ ಆಗಲಿ, ಐರನ್ ಆಗಲಿ, ಕೆಲವೊಂದು ನಾವು ನಮ್ಮ ಬಾಡಿಗೆ ಅಂತ ತೊಗೊತೀವಿ. ಐರನ್ ಆಗಲಿ, ಕ್ಯಾಲ್ಶಿಯಮ್ ಆಗಲಿ, ನೇಲ್ಸ್ಗಾಗಲಿ, ಕೂದಲಿಗಾಗಲಿ, ಆ ಥರ ಏನಾಗುತ್ತೆ. ಅವಾಗ ಏನಾಗುತ್ತೆ, ಇವಾಗ ನಾವು ಎಲ್ಲಿ ಡ್ಯಾಮೇಜ್ ಆಗಿರುತ್ತಲ್ವ, ನಮ್ಮ ಬಾಡಿ ಏನು ಮಾಡುತ್ತೆ, ಅದು ರಿಪೇರ್ ಮಾಡೋದಕ್ಕೆ ಅಂತ ಫಂಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಆ ರಿಪೇರ್ ಮಾಡೋಕ್ಕೆ ಅಂತ ಹೋದವಾಗ ಏನಾಗುತ್ತೆ ಅಂದರೆ, ಫುಲ್ ಫೋಕಸ್ ಎಲ್ಲನೂ ಒಂದ್ರ ಮೇಲೇ ಇರುತ್ತೆ. ಇವಾಗ ನಮ್ಗೆ ಏನಾದರೂ ಒಂದು ವಸ್ತು ಕೆಟ್ಟೋಗಿದೆ, ಇಲ್ಲ ಒಡೆದೋಗಿದೆ ಅಂತ ಹೇಳಿದವಾಗ ನಾವು ಹಿಂಗೆ ಅದನ್ನು ಜೋಡಿಸೋದಕ್ಕಾಗಲಿ, ಅದನ್ನು ಕರೆಕ್ಟ್ ಮಾಡೋದಕ್ಕಾಗಲಿ ಟ್ರೈ ಮಾಡ್ತೀವಲ್ವ. ಅದೇ ಥರ ನಮ್ಮ ಬಾಡಿ ಏನು ಮಾಡುತ್ತೆ ಅಂತಂದರೆ, ಈ ಕೂದಲು ಡ್ಯಾಮೇಜ್ ಏನಾಗಿರುತ್ತಲ್ವ, ಫೋಕಸ್ ಎಲ್ಲ ಅಲ್ಲಿಗೆ ತೊಗೊಂಡೋಗುತ್ತೆ. ಆವಾಗ ನಮ್ಗೆ ಏನಾಗುತ್ತೆ, ಕೂದಲು ಇಲ್ಲಿ ಆ್ಯಕ್ಚುಲಿ ಒಡೆದೋಗಿರೋನ್ನ ನಾವು ಜೋಡಿಸೋದಕ್ಕಾಗೋದಿಲ್ಲ, ಇದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ.
ಇದನ್ನು ರಿಪೇರ್ ಮಾಡೋಕ್ಕೆ ಹೋಗ್ತಾ ಹೋಗ್ತಾ ಅದೇನು ಮಾಡುತ್ತೆ, ನಮ್ಮ ಕೂದಲಲ್ಲಿ ಫುಲ್ ಬುಡದಿಂದನೂ ಅಷ್ಟು ಕಾನ್ಸಂಟ್ರೇಷನ್ ಸಿಗೋದಿಲ್ಲ. ಅದಕ್ಕೆ ನಾವು ಇವಾಗ ಗಿಡಗಳಲ್ಲಿ ನೋಡಿರ್ತೀವಿ, ನಾನು ಗಾರ್ಡನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಇದಾಗಿತ್ತಂದರೆ ಅದನ್ನು ಟ್ರಿಮ್ ಮಾಡಿ ಕಟ್ ಮಾಡಿಬಿಡ್ತಾರೆ ಅಲ್ವಾ, ಒಣಗೋಗಿರೋ ಎಲೆನ ಎಲ್ಲನೂ ತೆಗೆದು ಬಿಡ್ತಾರೆ. ಅದೇ ಥರನೇ ನಮ್ಮ ಕೂದಲಲ್ಲಿ ಏನಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಂಗೆ ಆಗಿದೆ ಅಂತಂದವಾಗ ಸ್ವಲ್ಪ ಕೂದಲು ನೀವು ಜಾಸ್ತಿ ಕಟ್ ಮಾಡಿ ಇಲ್ಲಿವರೆಗೂ ಕಟ್ ಮಾಡಿ ಅಂತ ನಾನು ಹೇಳಲ್ಲ, ಸ್ವಲ್ಪ ಒಂದು ಅರ್ಧ ಇಂಚಿಲ್ಲ 1 ಇಂಚ್ ಅಷ್ಟು ನಿಮ್ಮ ಡ್ಯಾಮೇಜ್ ಎಷ್ಟಾಗಿದೆ ಅದನ್ನ ಕಟ್ ಮಾಡೋದ್ರಿಂದ ನಮ್ಮ ಕೂದಲು ಏನು ಫೋಕಸ್ ನಮಗೆ ಈ ಡ್ಯಾಮೇಜ್ ಕೂದಲು ಮೇಲೆ ಬಿಡ್ತಾ ಇತ್ತಲ್ವ ಅದೆಲ್ಲ ಫುಲ್ ರೂಟಿಂದನೇ ಇದು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ನಮ್ಮ ಕೂದಲು ಚೆನ್ನಾಗಿ ಬರುತ್ತೆ. ಮತ್ತು ಅದರಿಂದಾಗಿ ನಮಗೆ ತಿಕ್ಕಾಗಿ ಇದಾಗೂ ಬರುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ನಾಗಲಿ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಫುಡ್ಡು ಲೈಫ್ ಸ್ಟೈಲ್ನ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋದು, ಮತ್ತು ಯೋಗ ಮಾಡೋ ಅಂಥದ್ದು, ಮತ್ತು ಚೆನ್ನಾಗಿ ಮಲಗೋದು, ಬೆಳಗ್ಗೆ ಬೇಗ ಎದ್ದೋಳೋದು, ಇದನ್ನೆಲ್ಲ ನಾವು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದರಿಂದ ಎಲ್ಲನೂ ನಮ್ಮ ಕೂದಲು ಅಂತಲೇ ಅಲ್ಲ, ಸ್ಕಿನ್ನು, ನಮ್ಮ ಬಾಡಿ ಆರ್ಗನ್ಸು ಎಲ್ಲದಕ್ಕೂ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ. ನನಗೆ ತಿಳಿಸಿರೋದನ್ನು ನಾನು ಹೇಳಿದ್ದೀನಿ. ನಿಮಗೇನಾದರೂ ಗೊತ್ತಿದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಐ ಹೋಪ್ ನಿಮಗೆ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ.